ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಾವುದದು ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಹೊಸ ಇಂದಿರಾ ಕ್ಯಾಂಟೀನ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ. ನನಗೆ ಬೇಡ ಈ ಕತೆ ಅಂತ 52 ಹೊಸ ಕ್ಯಾಂಟೀನ್ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ದು BBMP. 52 ಹೊಸ ಕ್ಯಾಂಟೀನ್ಗಳಾಗಬೇಕು ಅಂತ ಹೇಳಿ BBMP ಟೆಂಡರ್ ಕರೆದಿದ್ದು BBMP ವ್ಯಾಪ್ತಿಯಲ್ಲಿ ಇಷ್ಟ ಆಗಬೇಕು ಅಂತ ಹೇಳಿ. ಆದರೆ ಕ್ಯಾಂಟೀನ್ ನಿರ್ವಹಣೆಗಾಗಲಿ ನಿರ್ಮಾಣದ ವಿಚಾರಕ್ಕಾಗಲಿ ಗುತ್ತಿಗೆದಾರರು ಯಾರೂ ಮನಸ್ಸೇ ಮಾಡ್ತಾ ಇಲ್ಲ. ಟೆಂಡರ್ ಕೊಡಲಾಗಿದ್ದಂಥ ಅವಧಿಯಲ್ಲಿ ಗುತ್ತಿಗೆದಾರರಿಂದ ಅರ್ಜಿ ಸಲ್ಲಿಸುವುದಕ್ಕೇ ಹಿಂದೇಟು ಹಾಕಿಬಿಟ್ಟಿದ್ದಾರೆ ಎಂದು ಕೂಡ. ಟೆಂಡರ್ ಅವಧಿ ಮುಕ್ತಾಯ ಆಗಿದೆ. ಯಾವುದೇ ಗುತ್ತಿಗೆದಾರ ಮುಂದೆ ಬಂದು ನಾನು ಕಟ್ತೀನಪ್ಪ, ನಾನು ಊಟ ಕೊಡ್ತೀನಪ್ಪ, ಯಾರೂ ಬಂದಿಲ್ಲ. ಇಲ್ಲಿ ಆಸಕ್ತಿ ಇಲ್ಲ ಅದರಲ್ಲಿ ಅವರಿಗೆ. ಟೆಂಡರಲ್ಲಿ ಗುತ್ತಿಗೆದಾರರು ಭಾಗಿಯಾಗದ ಹಿನ್ನೆಲೆಯಲ್ಲಿ BBMPಗೆ ಟೆನ್ಷನ್ ಶುರುವಾಗಿದೆ. ಇದೀಗ ಹೊಸ ಕ್ಯಾಂಟೀನ್ ತೆರಿತೀವಾ ಇಲ್ವಾ ಅಂತ BBMPಗೆ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ. ಇದೀಗ ಒಂದು ಟೆನ್ಷನ್ನಲ್ಲಿ ಸದ್ಯಕ್ಕೆ BBMP ಇದೆ. ಗಣೇಶ್ ಇದ್ರೆ ಗಣೇಶ್, ಈ ಟೆಂಡರು ಈಗ ಹಿಂದೆ ಎಲ್ಲ ಇದೇ ಥರ ಇಂದಿರಾ ಕ್ಯಾಂಟೀನ್ ಅಂತ ಬಂದಾಗ 2-3 ಸಂಸ್ಥೆಗಳು ಯಾವುದೋ ಬಂದಿತ್ತು, ಒಬ್ಬರಿಗೆ ಕೊಡಲಾಗಿತ್ತು. ಕ್ಯಾಂಟೀನ್ ಕಟ್ಟಕ್ಕೊಬ್ಬರು, ಆಹಾರ ಪೂರೈಕೆ ಮಾಡಲಿಕ್ಕೊಬ್ಬರು. ಈ ಆಹಾರ ಪೂರೈಸುವುದಕ್ಕೆ ಅಡುಗೆ ಮನೆ ಒಂದು ಕಡೆ ರೆಡಿಯಾಗಿ ಆ ಅಡುಗೆ ಮನೆಯಿಂದ ಸಪ್ಲೈ ಕೂಡ ಆಗ್ತಾಯಿತ್ತು. ಕೆಲವೊಂದು ಇಲ್ಲೇ ಬಿಸಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇದ್ದಿರಬೇಕು. ಆದರೆ ಈಗ ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ ಅಂತ? ರಮಾಕಾಂತ್, ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನು. ಮೊದಲು ಆರಂಭದಲ್ಲಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಆರಂಭದಲ್ಲಿ BBMP ವ್ಯಾಪ್ತಿಯಲ್ಲಿ 198 ವಾರ್ಡ್ಗಳಿಗೆ ಮಾಡಲಾಗಿತ್ತು. ಅದಾದ್ಮೇಲೆ ರಾಜ್ಯದಲ್ಲಿ ವಿಸ್ತಾರ ಮಾಡಿದ್ದಾರೆ. ಇದೀಗ 2ನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಪುನಶ್ಚೇತನಗೊಳಿಸುವಂತ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ BBMP 225 ವಾರ್ಡ್ ಆಗುತ್ತೆ. ಅದಾದ ಹೊರತಾಗಿ ಬೇರೆ ಬೇರೆ ಜಾಗಗಳು ಜನನಿಬಿಡ ಪ್ರದೇಶಗಳಿರ್ತವೆ. ಹಾಗಾಗಿ ಅಲ್ಲಿ ಒಂದು 52 ಕ್ಯಾಂಟೀನ್ ಅನ್ನ ಜಾಗವನ್ನ ಗುರುತಿಸ್ತಾರೆ. ಹೆಚ್ಚುವರಿಯಾಗಿ ಒಂದು 52 ಕ್ಯಾಂಟೀನ್ ನಿರ್ಮಾಣ ಮಾಡ್ಲಿಕ್ಕೆ ಸರ್ಕಾರದ ಅನುಮತಿಯನ್ನು ಕೂಡ BBMP ಆಡಳಿತ ವರ್ಗ ಪಡ್ಕೊಳ್ಳುತ್ತೆ. ಅದಾದ ಬಳಿಕ ಅದರಲ್ಲಿ ಒಂದಷ್ಟು ಪ್ರೊಸೀಜರ್ಗಳಿರ್ತವೆ. ಅಂತಂದ್ರೆ ಕನ್ಸ್ಟ್ರಕ್ಷನ್ ಮಾಡುವಂತದ್ದು, ಆಮೇಲೆ ಏನು ಆಹಾರ ಉತ್ಪನ್ನ ಮಾಡುವಂತದ್ದೊಂದು, ಹಾಗೇನೆ ಅದರ ಉತ್ಪನ್ನ, ಕನ್ಸ್ಟ್ರಕ್ಷನ್, ನಿರ್ವಹಣೆ ಹಾಗೂ ವಿತರಣೆ ಐತೆ. ಆ 3 ಪ್ರಕ್ರಿಯೆಗಳಿಗೆ ಸಪರೇಟ್ ಟೆಂಡರ್ ಕೂಡ ಕರೆಯಲಾಗುತ್ತೆ. ಆದ್ರೆ ಈಗ ಏನು ಕಟ್ಟಡ ನಿರ್ಮಾಣದ ವಿಚಾರ ಹಾಗೂ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಗುತ್ತಿಗೆಗೆ ಯಾವ ಕಂಪ್ನಿಯೂ ಬರ್ತಾ ಇಲ್ಲ ಅನ್ನುವಂಥದ್ದು. ಈಗ ಟೆಂಡರ್ ಕರೆದು 90 ದಿನಗಳ ಕಾಲಾವಕಾಶ ಕೊಡಲಾಗಿತ್ತು. ಆದ್ರೆ 52 ಕ್ಯಾಂಟೀನ್ ನಿರ್ವಹಣೆ ಹಾಗೂ ನಿರ್ಮಾಣದ ವಿಚಾರದಲ್ಲಿ ಗುತ್ತಿಗೆದಾರ ನಿರಾಸಕ್ತಿಯನ್ನ ತೋರಿಸಿದ್ದಾರೆ. ಕಾರಣ ಏನಂತಂದ್ರೆ ಬಿಲ್ ಪಾವತಿ ಕರೆಕ್ಟ್ ಆಗಿ ಆಗಲ್ಲ, ಪಾಲಿಕೆಯಲ್ಲಿ ಸರಿಯಾದ ಸಮರ್ಪಕ ಹಣ ಇಲ್ಲಿ ಸಿಗ್ತಾ ಇಲ್ಲ, ಸರ್ಕಾರದಿಂದ ಸರ್ಕಾರದಿಂದ ಅಮೌಂಟ್ ಬರ್ಬೇಕಾಗತ್ತೆ, ಅದು ಸಾಕಷ್ಟು ಡಿಲೇ ಆಗುತ್ತೆ ಅನ್ನೋದು. ಹಾಗೇನೆ ಈ ಹಿಂದೆ ಇದ್ದಂತಹ ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಮಾಡಿದಂತ ಕಂಪನಿಗಳ ಮೇಲೆ ಸಾಕಷ್ಟು ದೂರುಗಳು ಬರ್ತಾ ಇರುವಂತದ್ದು, ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ರು ಅನ್ನುವಂಥದ್ದು, ಆಹಾರ ಗುಣಮಟ್ಟದಲ್ಲಿ ಕಳಪೆ ಇತ್ತು ಅನ್ನುವಂಥದ್ದು, ಆ ತರದ ಒಂದಿಷ್ಟು ಆರೋಪಗಳು ಬಂದಾಗ ಸಾರ್ವಜನಿಕರು ಕೂಡ ಒಂದ್ ರೀತಿ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಬಿಸ್ನೆಸ್ ಅನ್ನು ತೆಗೆದುಕೊಳ್ಳಕ್ಕೆ ಗುತ್ತಿಗೆದಾರರು ಹಿಂದೇಟಾಗಿದ್ದಾರೆ ಅನ್ನೋಂಥ ಮಾಹಿತಿ ಇರುವಂತದ್ದು. ಈಗ ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಅಥವಾ ಏನು ಟೆಂಡರ್ ಅಲ್ಲಿ ಹಾಕಲಾಗಿದ್ದ ಒಂದಿಷ್ಟು ನಿರ್ಬಂಧನೆಗಳಿದೆ, ಅದನ್ನ ಸಡಿಲಗೊಳಿಸಿ ಮತ್ತೆ ಮರು ಟೆಂಡರ್ ನ ಕರೀಲಿಕ್ಕೆ ಈಗ BBMP ಆಡಳಿತ ವರ್ಗ ಮುಂದಾಗ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಗಣೇಶ್.